ನಮಸ್ಕಾರ ವೀಕ್ಷಕರೇ, ಈ ಚಾನಲ್ಗೆ ಸ್ವಾಗತ. ಈಗ ಮಾಡೋದು ನಾವು ಫ್ರೈಡ್ ರೈಸ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬೀನ್ಸ್ 10, ಕ್ಯಾರೆಟ್ 3, ನಂತರ ಕೋಸು ಅರ್ಧ, ಈರುಳ್ಳಿ 3, ಮೆಣಸಿನಕಾಯಿ 3, ಟೊಮೊಟೊ 3 ತೆಗೆದುಕೊಳ್ಳಿ. ನಂತರ ಖಾರದ ಪುಡಿ ಮತ್ತು ಗರಂ ಮಸಾಲ. ಒಂದು ಬಾಣಲಿ ತಗೊಂಡಿದ್ದೀವಿ. ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು 2 ಸ್ಪೂನ್ ಇದ್ದರೆ ಸಾಕು. ನಂತರ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು, ಮತ್ತು ಕ್ಯಾರೆಟ್, ಬೀನ್ಸು, ಕೋಸು, ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆಯದು. ಮತ್ತು ಇದು ಟೊಮೊಟೊ ಹಾಕ್ಕೊಂಡು ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಸಣ್ಣಲ್ಲಿ ಇದ್ದಷ್ಟು ಭಾಳ ಒಳ್ಳೆಯದು. ಸಣ್ಣ ಇದ್ದಷ್ಟು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಗೊತ್ತಾಗಲ್ಲ. ಅಷ್ಟು ಭಾಳ ಟೇಸ್ಟಾಗಿರುತ್ತೆ. ಸಣ್ಣದಲ್ಲಿರಬೇಕು. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಈ ಕೊತ್ತಂಬರಿ ಸೊಪ್ಪಿಗೆ ಗರಂ ಮಸಾಲ ಹಾಕ್ಕೊಂಡ್ವಿ, ಮತ್ತು ಖಾರದ ಪುಡಿ, ಈಗ ಅನ್ನ ಹಾಕಿ ಬೆರೆಸಿ. ಇದು ನೀವು ಸೊಸೈಟಿ ಅಕ್ಕಿ ಆದರೂ ಬಳಸ್ಬೋದು, ಇಲ್ಲ ಸೋನಾ ಮಸೂರಿ ಅಕ್ಕಿ ಆದರೂ ಬಳಸ್ಬೋದು, ಯಾವುದೇ ಅಕ್ಕಿ ಆದರೂ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವ್ದು ಬಳಸಿದ್ರೂ ಚೆನ್ನಾಗಿರುತ್ತೆ. ಇದು ಕಾಳು ಮೆಣಸು, ಚೆನ್ನಾಗಿ ಬೆರೆಸಿ. ನಿಮ್ಮ ಈ ಫ್ರೈಡ್ ರೈಸ್ ಸಾಸ್ ಇಲ್ಲದೆ ಈಗ ರೆಡಿಯಾಗಿದೆ. ಇದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು ನೀವು ನಮ್ಮ ಚಾನಲ್ನ ವೀಕ್ಷಿಸೋದಕ್ಕೆ.